ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಅಪ್ಪನ ಮನೆಯಿಂದ ಹೊರಡಬೇಕಾದ್ರೆ ಅಪ್ಪನ ನೆನಪು ಮಾಡ್ಕೋತಾಳೆ. ಜೊತೆಗೆ ಆಕೆ ಬ್ಯಾಗನ್ನು ಕ್ಲೋಸ್ ಮಾಡಬೇಕಾದ್ರೆ ಮೇಲಿಂದ ಡೈರಿ ಬಿದ್ದು ಬ್ಯಾಗ್ ಒಳಗಡೆ ಸೇರಿಕೊಳ್ಳುತ್ತೆ. ಅದು ಭಾರ್ಗವಿಗೆ ಗೊತ್ತಾಗೋದಿಲ್ಲ. ಇದರ ನಡುವೆ ಅಲ್ಲಿ ಒಂದು ಕಾರ್ನರಲ್ಲಿ ಒಂದು ಫೋಟೋ ಬಿದ್ದಿರುತ್ತೆ. ಆ ಫೋಟೋ ತೆಗೆದುಕೊಂಡು ನೋಡಿದಾಗ ಇವ್ರ ಬಗ್ಗೆನೇ ಅಲ್ವಾ ಅಪ್ಪ ಹೇಳಿದ್ದು. ಹಾಗಿದ್ರೆ ಇವರೇನ JP ಮಾವನ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಅಂತ ಹೇಳಿ ಅನ್ಕೋತಾಳೆ. ಹೌದು, ಆಕ್ಸಿಡೆಂಟ್ ಆಗೋಕ್ಕೂ ಮುನ್ನ ರವೀಂದ್ರ ಭಟ್ಕಳ್ ಅವರು ಒಂದಷ್ಟು ವಿಷಯಗಳನ್ನ ಭಾರ್ಗವಿ ಹತ್ರ ಹಂಚ್ಕೊಂಡಿದ್ರು. ಭಾರ್ಗವಿ ಏನು ಗುಟ್ಟಿತ್ತು ನಿಮ್ಮ ಮತ್ತು JP ಮಾವನ ನಡುವೆ ಅನ್ನೋ ಪ್ರಶ್ನೆ ಕೇಳಿದಾಗ ಅಲ್ಲಿ ರವೀಂದ್ರ ಭಟ್ಕಳ್ ಅವರು JP ನೀನು ನೋಡಿದಾಗೆ ಮೊದಲು ಇರಲಿಲ್ಲ, ತುಂಬ ಪ್ರಾಮಾಣಿಕ ವ್ಯಕ್ತಿ ಆಗುತ್ತಾ, ಅವನಿಗೆ ಗಾಯತ್ರಿ ದೇವಿ ಅಂತಕ್ಕಂಥ ಮೊದಲನೇ ಹೆಂಡತಿ ಕೂಡ ಇದ್ದರು. ನಾನು ಕೊನೆಯದಾಗಿ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕಾದ್ರೆ ತಗೊಂಡಂಥ ಕೇಸೇ ಶಕ್ತಿ ಪ್ರಸಾದ JP ಹಾಗೆ ಗಾಯತ್ರಿ ದೇವಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಮೊದಲನೇ ಹೆಂಡತಿ ಅನ್ನೋ ವಿಷಯ ಕೇಳಿ ಭಾರ್ಗವಿಗೆ ಶಾಕ್ ಆಗುತ್ತೆ. ಈ ಒಂದು ವಿಷಯವನ್ನು ನೀನು ಯಾವುದೇ ಕಾರಣಕ್ಕೂ ಕೂಡ ಅರ್ಜುನ್ಗೆ ತಿಳಿಸ್ಬಾರ್ದು. JPಗೆ ಗಾಯತ್ರಿ ದೇವಿ ಅನ್ನೋ ಹೆಸರು ಕಂಡ್ರೆ ಆಗೋದಿಲ್ಲ, ಕೆಂಡವಾಗಿಬಿಡ್ತಾನೆ ಅಂತ ಹೇಳಿರ್ತಾರೆ. ಹಾಗಾಗಿ ಇಲ್ಲಿ ಭಾರ್ಗವಿಗೆ ಫೋಟೋ ನೋಡ್ತಿದ್ದಾಗೆ ಅನಿಸುತ್ತೆ, ಇವ್ರ ಹತ್ರ ಏನಾದರೂ ಹೋದರೆ ಅಪ್ಪನಿಗೆ ಯಾಕೆ ಆಕ್ಸಿಡೆಂಟ್ ಆಯಿತು, ಯಾರು ಮಾಡಿರ್ಬೋದು ಅನ್ನೋ ಸುಳಿವೇನಾದರೂ ಸಿಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಫೋಟೋ ಜೊತೆಗೇ ಅರ್ಜುನ್ ಮತ್ತು ಭಾರ್ಗವಿ ಇಲ್ಲಿ JP ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿಯನ್ನು ಕರ್ಕೊಂಡು ಅರ್ಜುನ್ ಮನೆಗೆ ಬರ್ತಿದ್ದಾಗೆ ನಿರ್ಮಲಾ ಪಾಟೀಲ್ ಅವರು ಯಾವುದೇ ಕಾರಣಕ್ಕೂ ಭಾರ್ಗವಿ ಮನೆ ಒಳಗಡೆ ಬರಬಾರ್ದು ಅಂತ ಕಂಡೀಷನ್ ಹಾಕ್ತಾರೆ. ಅವರು ನನ್ನ ಹೆಂಡತಿ ಅಂತ ಅರ್ಜುನ್ ಹೇಳಿದಾಗ ಈ ಕಡೆ ಭಾರ್ಗವಿ ಈ ಮನೇಲಿ ಇರೋ ರೈಟ್ಸ್ ಇದೆ, ನಾನು ಅರ್ಜುನ್ ಅವರ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ದೇನೆ, ಈ ಮನೇಲಿ ಸೊಸೆಯಾಗಿ ಇರಲೇಬೇಕು, ಅದು ನನ್ನ ರೈಟ್ಸ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ JP ಕೂಡ ಹೊರಟು ಹೋಗಿ ಅಂತ ಹೇಳ್ತಾರೆ. ಬಟ್ ಭಾರ್ಗವಿ ಹೋಗೋದಕ್ಕೆ ರೆಡಿ ಇಲ್ಲ. ಒಂದು ನನ್ನ ತಂದೆ ಆಸೆ ಇದು, ಗಂಡನ ಮನೆಯಲ್ಲಿ ಹೋಗಿ ಇರಬೇಕು ಅಂತ, ಜೊತೆಗೆ ನನಗೆ ಅಧಿಕಾರ ಕೂಡ ಇದೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಹಾಗಿದ್ರೆ ಒಂದು ಕಂಡೀಷನ್, ನೀನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಾವನ ವಿರುದ್ಧವಾಗಿ ಕೋರ್ಟ್ಗೆ ಹೋಗುವ ಹಾಗಿಲ್ಲ, ಜೊತೆಗೆ ಅರ್ಜುನ ಮಾವನ ಲಾ ಫಾರ್ಮಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದಾಗಿದೆ, ಕೋರ್ಟ್ ಹಾಕೋದಿಲ್ಲ ಅಂತ ನನಗೆ ಒಪ್ಪಿಗೆ ಇದೆ ಅಂತ ಭಾರ್ಗವಿ ಹೇಳ್ತಾರೆ. ಭಾರ್ಗವಿಗೋಸ್ಕರ ಅರ್ಜುನ್ ಕೂಡ ಅಪ್ಪನ ಲಾ ಫಾರ್ಮಲ್ಲಿ ಕೆಲಸ ಮಾಡೋಕ್ಕೆ ಒಪ್ಕೋತಾರೆ. ಇದರಿಂದಾಗಿ JPಗೆ ಖುಷಿ ಆಗುತ್ತೆ. ಚೇರ್ ಮೇಲೆ ಕೊಡ್ತಂತ ಅರ್ಜುನ್, ಹಾಗಿದ್ರೆ ಮಾವನ ಕೇಸ್ನ ನಾನು ತಗೊಳ್ಳಪ್ಪ ಅಂತ ಕೇಳಿದ ತಕ್ಷಣ JP ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು